ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ಇವತ್ತಿನ ದಿನ ನಾವು ಕೆ ಎ ಮಾಡಿರ್ತಕ್ಕಂಥ ಎಡವಟ್ಟಿನ ಕುರಿತಾಗಿ ವಿಚಾರಗಳನ್ನು ಇಲ್ಲಿ ಚರ್ಚೆಯನ್ನು ಮಾಡೋಣ. ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಆಗಿರತಕ್ಕಂಥ ಹಕ್ಕುಗಳ ಗೊಂದಲ, ಅದೇ ರೀತಿಯಾಗಿ ಆ ವಿದ್ಯಾರ್ಥಿಗಳು ತಮ್ಮ ಹಕ್ಕನ್ನು ಪಡೆಯಲಿಕ್ಕೆ RTIಯನ್ನು ಹಾಕಿದ್ರು ಕೂಡ ಅದಕ್ಕೆ ನಿರಾಕರಣೆ ಮಾಡಿರ್ತಕ್ಕಂಥ ವಿಚಾರಗಳ ಕುರಿತಾಗಿ ನಾವಿಲ್ಲಿ ತಿಳಿದುಕೊಳ್ಳೋಣ. ಇಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳ ಹಕ್ಕುಗಳ ಕುರಿತಾಗಿ ಒಂದು ಗಂಭೀರವಾಗಿರ್ತಕ್ಕಂಥ ವಿಷಯ. ಯಾಕಂದ್ರೆ ಮೊದಲನೇದಾಗಿ ABC ವರ್ಗೀಕರಣ ಪ್ರಪ್ರಥಮ ಬಾರಿಗೆ ಈ ಒಂದು ನೇಮಕಾತಿಗಳಲ್ಲಿ ಮೊದಲ ಬಾರಿಗೆ ಅನುಷ್ಠಾನಗೊಳ್ತಾ ಇರತಕ್ಕಂಥದ್ದು KSETನಲ್ಲಿ. ನಾವು ಅದನ್ನ ಮೊದಲು ಅರ್ಥೈಸ್ಕೊಳ್ಬೇಕು. ಅದೇ ರೀತಿಯಾಗಿ ಇಲ್ಲಿ ಬಂದಿರತಕ್ಕಂಥ ಗೊಂದಲಗಳು ಏನಪ್ಪಾ ಅಂತಂದ್ರೆ, KA ಮಾಡಿರ್ತಕ್ಕಂಥದ್ದು ABC ವರ್ಗೀಕರಣ. ಈ ABC ವರ್ಗೀಕರಣ ಮೊದಲನೇದಾಗಿ ನಾವು ಅವರಿಗೆ ಇವರು ಬಿಟ್ಟಿರ್ತಕ್ಕಂಥ ABC ವರ್ಗೀಕರಣ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನ ತಿಳಿದುಕೊಂಡು ನಂತರದಲ್ಲಿ ಮುಂದೆ ಹೋಗೋಣ. ಅವರು ಮೊದಲು ಮಾಡಿರ್ತಕ್ಕಂಥದ್ದು ಯಾವ ರೀತಿ ಅಂತಂದ್ರೆ, ABC ಅಂತಕ್ಕಂಥದ್ದನ್ನ ಸ್ವತಃ ವಿದ್ಯಾರ್ಥಿಗಳೇ ಆಯ್ಕೆ ಮಾಡಿಕೊಳ್ಳೋದು ABC ಅಂತೇಳಿ ಅವರ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳುವಾಗ ಅವಕಾಶವನ್ನ ನೀಡಲಾಗಿತ್ತು KE. ಆದರೆ ಅನೇಕ ವಿದ್ಯಾರ್ಥಿಗಳು ಅದರ ಗೊಂದಲದಿಂದಾಗಿ ಅವ್ರೇನ್ ಮಾಡಿದ್ರಪ್ಪ ಅಂತಂದ್ರೆ, ABC ಅಂತಕ್ಕಂಥದ್ದನ್ನ ತಪ್ಪಾಗಿ ಆಯ್ಕೆ ಮಾಡಿಕೊಂಡು ಪರೀಕ್ಷೆಯನ್ನ ಬರೆದಿರ್ತಕ್ಕಂಥದ್ದು. ಇದಾದ ನಂತರ ಅನೇಕ ವಿದ್ಯಾರ್ಥಿಗಳು KEಗೆ ಮನವರಿಕೆ ಮಾಡಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ನಾವು KEಯಲ್ಲಿ ಏನೊಂದು ಹಾಲ್ ಟಿಕೆಟ್ ಅನ್ನ ಬಿಟ್ಟಿತ್ತು, ಆ ಹಾಲ್ ಟಿಕೆಟ್ ಬಿಟ್ಟಾಗ ಆ ಸಮಯದಲ್ಲಿ ವಿದ್ಯಾರ್ಥಿಗಳು ಈ ABC ಅಂತಕ್ಕಂಥ ತಪ್ಪಾಗಿ ಆಯ್ಕೆ ಮಾಡಿಕೊಂಡು ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿರ್ತಕ್ಕಂಥದ್ದು. ಅದಾದ ನಂತರ ಆ ವಿದ್ಯಾರ್ಥಿಗಳು KEಗೆ ಏನೊಂದು ಲೆಟರ್ನ ಬರೆದಿದ್ರು, ಏನಪ್ಪಾ ಅಂತಂದ್ರೆ, ನಾವು B ಇರ್ತಕ್ಕಂಥವ್ರು, C ಇರ್ತಕ್ಕಂಥವ್ರು ಗೊತ್ತಿಲ್ಲದೆ A ಅಂತಕ್ಕಂಥ ಪ್ರವರ್ಗವನ್ನ ಆಯ್ಕೆ ಮಾಡಿಕೊಂಡಿದ್ದೀವಿ. ಆದ್ದರಿಂದ KE ನಮಗೆ ಇನ್ನೊಮ್ಮೆ ಅವಕಾಶವನ್ನ ನೀಡಬೇಕು, ಇಲ್ಲಾದರೆ ನಮ್ಮನ್ನ B ಯಲ್ಲಿ ಅಥವಾ C ಯಲ್ಲಿ ಪರಿಗಣನೆಗೆ ತೆಗೆದುಕೊಂಡು ನಮ್ಮನ್ನ ಆಯ್ಕೆ ಮಾಡಿಕೊಳ್ಬೇಕು ಅಂತಕ್ಕಂಥದ್ದನ್ನ ವಿದ್ಯಾರ್ಥಿಗಳ ಅಳಲನ್ನ ತೋಡಿಕೊಂಡು ಆ KEಗೆ ಏನಪ್ಪಾ ಅಂತಂದ್ರೆ ಲೆಟರ್ ಅನ್ನ ಬರೆದಿರ್ತಕ್ಕಂಥದ್ದು. ಇದಾದ ನಂತರ ಅನೇಕ ವಿದ್ಯಾರ್ಥಿಗಳು KEಗೂ ಕೂಡ ಹೋಗಿ ಭೇಟಿಯನ್ನ ಮಾಡಿ ಲೆಟರ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವು ಗಮನಿಸಿದ್ದೇವೆ. ಆದ್ರೆ ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಏನು? ನಾವು ಕೂಡ ಆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅನೇಕ ವಿದ್ಯಾರ್ಥಿಗಳು, ನಾವೊಂದು ಹಿಂದಿನ ವಿಡಿಯೋ ಮಾಡಿದಾಗ ಅನೇಕ ವಿದ್ಯಾರ್ಥಿಗಳು ನಾವು ತಪ್ಪಾಗಿ ತಿಳಿಯದೆ BC ಅಂತಕ್ಕಂಥ ಅನೇಕ ವಿದ್ಯಾರ್ಥಿಗಳು A ಹಾಕಿರುವಂಥದ್ದು, B ವಿದ್ಯಾರ್ಥಿಗಳು A ಹಾಕಿರ್ತಕ್ಕಂಥದ್ದು, C ವಿದ್ಯಾರ್ಥಿಗಳು A ಹಾಕಿರ್ತಕ್ಕಂಥದ್ದು. ಅದೇ ರೀತಿಯಾಗಿ A ಅಂತಕ್ಕಂಥ ವಿದ್ಯಾರ್ಥಿಗಳು ಕೂಡ ಕೆಲವೊಂದು ಗೊತ್ತಿಲ್ಲದೆ B ಅಥವಾ C ಹಾಕಿರ್ತಕ್ಕಂಥ ಉದಾಹರಣೆಗಳೊಂದಿಗೆ ನಾವೇನಪ್ಪಾ ಅಂತಂದ್ರೆ KE ಅಧಿಕಾರಿಗಳಿಗೆ ಭೇಟಿಯನ್ನ ನೀಡಿದ್ವಿ. ಆ ಭೇಟಿ ನೀಡಿದ ಸಮಯದಲ್ಲಿ PRO ಅಂತಕ್ಕಂಥ KE ಅಧಿಕಾರಿಗಳಿಗೆ ಭೇಟಿ ಮಾಡಿದಾಗ ಅವರಿಗೆ ಮನವರಿಕೆಯನ್ನು ಕೂಡ ನಾವು ಮಾಡಿದ್ವಿ. ಅನೇಕ ಅಧಿಕಾರಿಗಳೊಂದಿಗೆ ನಾವು ಕರೆದುಕೊಂಡು ಭೇಟಿಯನ್ನು ಮಾಡಿದ್ವಿ. ಅಂತ ಸಮಯದಲ್ಲಿ ಅದಕ್ಕೆ ಈ PRO ಅಧಿಕಾರಿಗಳು ಮನವರಿಕೆಯನ್ನು ಮಾಡ್ಕೊಂಡಿದ್ರು. ಅದಾದ ನಂತರ ಅವರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಅವರ ಕಡೆಗೆ ಕಳಿಸ್ತಾರೆ. ಆ ಪ್ರಸನ್ನ ಕುಮಾರ್ ಕಡೆ ಅವರಿಗೆ ಹೋದಾಗ ನಾವು ಯಾವುದೇ ರೀತಿಯ ತಪ್ಪನ್ನಾಗಲಿಕ್ಕೆ ನಾವು ಬಿಡೋದಿಲ್ಲ, ಅವರ ಕಾಸ್ಟ್ ಸರ್ಟಿಫಿಕೇಟ್ ಅನುಗುಣವಾಗಿ ನಾವು ಅವರಿಗೆ ಪ್ರಮಾಣ ಪತ್ರವನ್ನು ನೀಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಈ ಪ್ರಸನ್ನ ಕುಮಾರ್ ಅವರು ಹೇಳಿದ್ರು. ಆದ್ರೆ ನಾವು ಹೇಳಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ನೀವು ಈಗಾಗಲೇ ಬಿಟ್ಟಿರ್ತಕ್ಕಂಥ ಕಟ್ಟಪ್ಪು ABC ವರ್ಗೀಕರಣ ಅನೇಕ ತೊಂದರೆಗಳು, ಅನೇಕ ಗೊಂದಲಗಳ ಮಧ್ಯೆ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ವೇಳೆ ಕಡಿಮೆ ಇರತಕ್ಕಂಥ B ಯಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಸರ್ಟಿಫಿಕೇಟ್ ಅನ್ನು ಕೊಟ್ಟಾದ ನಂತರ A ಅಂತ ಆಪ್ಷನ್ ಚಾಯ್ಸ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು B ದಲ್ಲಿ ನಂತರದಲ್ಲಿ ತೆಗೆದುಕೊಳ್ಳಲಿಕ್ಕೆ ಬಂದಾಗ ನೀವು ಕೊಡದೆ ಹೋದರೆ, ಒಂದು ವೇಳೆ ಕೊಟ್ಟರು ಕೂಡ ಅಲ್ಲಿ ಹಿಂದೆ ಇರ್ತಕ್ಕಂಥ ರಿಸಲ್ಟ್ ಇರ್ತಕ್ಕಂಥ ವಿದ್ಯಾರ್ಥಿ ಮೊದಲನೇ ಏನಪ್ಪಾ ಅಂತಂದ್ರ ಇದನ್ನ ಸರ್ಟಿಫಿಕೇಟ್ ಅನ್ನು ತಗೊಂಡು ಹೋಗಿದ್ರೆ ನಂತರದಲ್ಲಿ ಯಾವ ರೀತಿ ಮಾಡ್ತೀರಿ? ಒಂದು ವೇಳೆ ಈ ಕೆಲವೊಂದು PH ಕ್ಯಾಂಡಿಡೇಟ್ ಅನ್ಸಕ್ಕಂಥದ್ದು, PH ಕ್ಯಾಂಡಿಡೇಟ್ ಅಲ್ಲಿ ನಾವು ಎಕ್ಸಾಂಪಲ್ ಕೂಡ ಹಿಂದಿನ ವಿಡಿಯೋದಲ್ಲಿ ತಮಗೆ ಕೊಟ್ಟಿದ್ವಿ. ಆ PH ವಿದ್ಯಾರ್ಥಿ ಒಂದೇ ಒಂದು ಸೀಟ್ ಇರ್ತಕ್ಕಂಥದ್ದು, ಅಂತ ವಿದ್ಯಾರ್ಥಿ ಹೈಯೆಸ್ಟ್ ಇರ್ತಕ್ಕಂಥವನು A ಹಾಕಿದಾನ, ಸೆಲೆಕ್ಟ್ ಆಗಿಲ್ಲ. ಆದರೆ B ಅವನಕ್ಕಿಂತ ಕಡಿಮೆ ಇರ್ತಕ್ಕಂಥ ವಿದ್ಯಾರ್ಥಿ ಅಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥದ್ದು. ಒಂದು ವೇಳೆ ಕಡಿಮೆ ಇರ್ತಕ್ಕಂಥ ವಿದ್ಯಾರ್ಥಿಗೆ ನೀವು ಸರ್ಟಿಫಿಕೇಟ್ ಕೊಟ್ಟಿದ್ದೇ ಆದಲ್ಲಿ A ಬಂದಿರತಕ್ಕಂಥ ವಿದ್ಯಾರ್ಥಿ ಯಾವ ರೀತಿ ಅನ್ಯಾಯಕ್ಕೊಳಗಾಗ್ತಾನ ಅಂತಕ್ಕಂಥದ್ದನ್ನು ಕೂಡ ನಾವು ಹೇಳಿದ್ವಿ. ಅದೆಲ್ಲ ಮನವರಿಕೆ ಮಾಡಿದ್ರು ಕೂಡ ಪ್ರಸನ್ನ ಕುಮಾರ್ ಅವರು
ಇದನ್ನು ಸರಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಳದೆ ನಾವು ವಿದ್ಯಾರ್ಥಿಗಳ ಪರವಾಗಿದ್ದೀವಿ, ಆದ್ದರಿಂದ ಬೇಗ ಬೇಗ ಈ ಒಂದು ಎಕ್ಸಾಮ್ ರಿಸಲ್ಟನ್ನು ಬಿಟ್ಟು ಅವರಿಗೆ ಪ್ರಮಾಣ ಪತ್ರವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ನೇಮಕಾತಿಗಳಿಗೆ ಅವರನ್ನು ಅನುವು ಮಾಡಿಕೊಡ್ಬೇಕನ್ನೋ ಉದ್ದೇಶಕ್ಕಾಗಿ ನಾವು ಬೇಗ ರಿಸಲ್ಟ್ ಬಿಟ್ಟಿದ್ದೀವಿ ಅಂತ ಹೇಳಿದ್ವಿ. ಪ್ರಮಾಣ ಪತ್ರವನ್ನು ಕೊಟ್ಟಿದ್ರು. ಆದರೆ 19 ದಿನಗಳಲ್ಲಿ ಆ ಒಂದು ವಿದ್ಯಾರ್ಥಿಗಳ ಪ್ರಮಾಣ ಪತ್ರವನ್ನು ನೀಡ್ತಕ್ಕಂಥವರು ಇವತ್ತಿಗೆ 42-43 ದಿನಗಳಾದರೂ ಕೂಡ ಇನ್ನೂವರೆಗೂ ಕೂಡ ABC ವರ್ಗೀಕರಣದ ಸರಿಯಾದ ಸ್ಪಷ್ಟನೆ ಈ ಅಧಿಕಾರಿಗಳಿಗೆಲ್ಲ. ಇದು ನಾಚಿಕೆಗೇಡಿನ ಸಂಗತಿ. ತಾವೆಲ್ಲ ತಿಳ್ಕೋಬೇಕು ಬಂಧುಗಳೇ, ಇಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಆಗ್ತಕ್ಕಂಥ ಅನ್ಯಾಯವನ್ನ ಅನೇಕ ಬಾರಿ ನಾವು ಮನವರಿಕೆ ಮಾಡಿದ್ರು ಕೂಡ ಅದನ್ನು ತಿಳಿದುಕೊಳ್ಳದೆ ಈಗ ಕಮಿಷನ್ ಅನ್ನ ನೇಮಕ ಮಾಡ್ತೀವಿ, ಅದರ ಮುಖಾಂತರ ಕೊಡ್ತೀವಿ ಅಂತ ಹೇಳ್ತಕ್ಕಂಥ ಅಸಡ್ಡೆ ಒಂದು ಬೇಜವಾಬ್ದಾರಿ ಅಧಿಕಾರಿಗಳು ಇವತ್ತಿನ ದಿನ ಇರ್ತಕ್ಕಂಥದ್ದು. ನಮ್ಮ ವಿದ್ಯಾರ್ಥಿಗಳು ಕೇವಲ 1-2 ಮಾರ್ಕ್ಸ್ನಿಂದ ಹಿಂದೆ ಉಳಿದಿರ್ತಕ್ಕಂಥವ್ರಿ. ಆ ಹಿಂದೆ ಉಳಿದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿನ ಟೀಚಿಂಗ್ ಮಾಡ್ತಕ್ಕಂಥವ್ರು ಅವರ ಕೇಸಸ್ ಪಾಸ್ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ತೆಗೆದಿರ್ತಕ್ಕಂಥ ಅನೇಕ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ತಾವು ಪ್ರತಿನಿತ್ಯ ಅಳಲನ್ನು ತೊಡ್ಕೋತಾ ಇದ್ದಾರೆ. ನೀವು 19 ದಿನದಲ್ಲಿ ನೀಡ್ತಕ್ಕಂಥ ಸರ್ಟಿಫಿಕೇಟ್ 42 ದಿನ ಆದರೂ ಕೂಡ ಇನ್ನೂ ಪರಿಗಣಿಸ್ತಾ ಇಲ್ಲ, ಇನ್ನೂ ಕೂಡ ಅವ್ರಿಗೆ ಪರಿಹಾರ ಅದಕ್ಕೆ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ನಿಮ್ಮ ಬೇಜವಾಬ್ದಾರಿ. ಈ ರೀತಿಯಾಗಿದೆ ಬಂಧುಗಳೇ. ಇಲ್ಲಿ ITI ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳು ಬೀದವರು ಏದಾಗ ಬಂದಿರತಕ್ಕಂಥವ್ರನ್ನ ನಾವು ಮೊದಲು ಕೇಳಿರ್ತಕ್ಕಂಥದ್ದು ಕೇವಲ ABC ವರ್ಗೀಕರಣ ತಾವು ಇನ್ನೊಮ್ಮೆ ಬಿಟ್ಟಾಗ ಸರಿಯಾದ ರೀತಿಯಲ್ಲಿ ಆ ವಿದ್ಯಾರ್ಥಿಗಳು ABC ಆಯ್ಕೆಯನ್ನ ಮಾಡ್ತಾರ. ನಂತರದಲ್ಲಿ ನೀವು ರಿಸಲ್ಟ್ ಬಿಡ್ರಿ, ರಿಸಲ್ಟ್ ಬಿಟ್ಟಾಗ ಪರ್ಸೆಂಟೇಜ್ ಅಂತಕ್ಕಂಥದ್ದು ಆಯಾ ಕ್ಯಾಟಗರಿ ವೈಸ್ ಸರಿಯಾದ ರೀತಿಯಲ್ಲಿ ಬರ್ತದ ಅಂತಕ್ಕಂಥದ್ದನ್ನು ಕೂಡ ನಾವು ಹೇಳಿದ್ವಿ. ಆದರೆ ಅದೆಲ್ಲವನ್ನ ನಿರಾಕರಿಸಿರ್ತಕ್ಕಂಥ KA ನಂತರದಲ್ಲಿ ನಾವು ವಿದ್ಯಾರ್ಥಿಗಳ ಮುಖಾಂತರ RTI ಅನ್ನ ಹಾಕಿದ್ದನ್ನು ನಾವು ನೋಡಿದಾಗ ಏನ್ ಹೇಳ್ತಾರಪ್ಪ ಅಂತಂದ್ರ ಇದು ಎಕ್ಸಾಮಿನೇಷನ್ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ ಅಂತಕ್ಕಂಥದ್ದನ್ನ ಹೇಳಿ ಅವರ RTI ಅನ್ನ ನಿರಾಕರಣೆ ಮಾಡ್ತಕ್ಕಂಥದ್ದು ನಿರಾಕರಣೆ. ಇಲ್ಲಿ ನಿರಾಕರಣೆಗೆ ಕಾರಣ ಏನ್ ಹೇಳ್ತಾರಪ್ಪ ಅಂತಂದ್ರ ದ ಇನ್ಫಾರ್ಮೇಶನ್ ಸೌಟ್ ಬೈ ಯು ಇಸ್ ಎಕ್ಸಾಮಿನೇಷನ್ ಕಾನ್ಫಿಡೆನ್ಷಿಯಲ್ ಮ್ಯಾಟರ್, ಹೆನ್ಸ್ ಇನ್ಫಾರ್ಮೇಶನ್ ಕೆನಾಟ್ ಬಿ ಪ್ರೊವೈಡ್ ಆಸ್ ಪರ್ RTI ಆಕ್ಟ್ 2005 ಸೆಕ್ಷನ್ 8 ಕ್ಲಾಸ್ 1G ಅಂತಕ್ಕಂಥರ ಅನುಗುಣವಾಗಿ ಇವರು ಹೇಳ್ತಕ್ಕಂಥದ್ದು. ಬಂಧುಗಳಲ್ಲಿ ನಾವು ಕೇಳಿರ್ತಕ್ಕಂಥದ್ದು ಅವರಿಗೆ ಪ್ರಶ್ನೆ ಪತ್ರಿಕೆನ ಅಥವಾ ಉತ್ತರ ಪತ್ರಿಕೆನ ಅಥವಾ ನಾವು ವೈಯಕ್ತಿಕ ಮಾಹಿತಿಯನ್ನಾದ್ರೂ ಕೇಳಿದ್ವ? ಇಲ್ಲ. ನಾವು ಕೇಳಿರ್ತಕ್ಕಂಥದ್ದೇನು ವರ್ಗೀಕರಣದ ನಿಯಮಗಳು ಯಾವ ರೀತಿ ನೀವು ಫಾಲೋ ಮಾಡಿದ್ದೀರಿ ಅಂತಕ್ಕಂಥದ್ದು. ABC ಕ್ಯಾಟಗರಿ ವೈಸ್ ಇಷ್ಟು ಏನೊಂದು ಪ್ರವೇಶಕ್ಕೆ ಅರ್ಹತೆ ಪಡೆದಿದ್ದಾರ ಅದರ ಒಂದು ಲಿಸ್ಟ್ ಅನ್ನು ನಾವು ಕೇಳಿರ್ತಕ್ಕಂಥದ್ದು. ಅದಾದ ನಂತರ ABC ವರ್ಗೀಕರಣದಲ್ಲಿ ಯಾವ ರೀತಿ ನೀವು ಅನ್ವಯ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ವಿದ್ಯಾರ್ಥಿ ಅನುಗುಣವಾಗಿ ಕೊಟ್ಟಿದ್ದೀರಿ ಅಂತಕ್ಕಂಥದ್ದನ್ನು ನಾವು ಕೇಳಿದ್ವಿ. ಹಾಗಾದ್ರೆ RTI ಕಾಯ್ದೆಯನ್ನು ಹಾಕಿದ್ರಲ್ಲ, RTI ನಮಗೆ ಗೊತ್ತಿಲ್ವಾ? RTI ಆಕ್ಟ್ 2005 ಸೆಕ್ಷನ್ 8 ಕ್ಲಾಸ್ 1G ಅಂತಕ್ಕಂಥದ್ದು ಏನ್ ಹೇಳ್ತದ, ಇದು ಯಾರಾದರೂ ಜೀವ ಅಥವಾ ದೇಹಕ್ಕೆ ಅಪಾಯ ಉಂಟಾಗುವ ಮಾಹಿತಿ ಅಥವಾ ಗುಪ್ತ ಮೂಲಗಳ ಸುರಕ್ಷತೆಗೆ ಧಕ್ಕೆ ಆಗ್ತಕ್ಕಂಥ ಮಾಹಿತಿ ಮಾತ್ರ ಅನ್ವಯಿಸ್ತದ. ತಾವು ಮೊದಲು KAದವರು ಅದನ್ನ ಅರ್ಥ ಮಾಡ್ಕೋಬೇಕು. ಇಲ್ಲಿ ವರ್ಗೀಕರಣದ ನಿಯಮಗಳು ಆದೇಶಗಳಂದ್ರೆ ಏನು ನಾವು ಕೇಳ್ತಕ್ಕಂಥದ್ದು. ವರ್ಗೀಕರಣದ ನಿಯಮಗಳು ಆದೇಶಗಳು ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದು. ಈ ಯಾವುದು ಕಾನ್ಫಿಡೆನ್ಷಿಯಲ್ ಅಲ್ಲ. ಹಾಗಾದ್ರೆ ನಾವು ತಿಳ್ಕೋಬೇಕು ಯಾವುದು ಕಾನ್ಫಿಡೆನ್ಷಿಯಲ್ ಅಲ್ಲ. ಮಹತ್ವದ ಕಾನೂನುಗಳು ಯಾವ ರೀತಿ ಇದೆ? RTI ಆಕ್ಟ್ ಸೆಕ್ಷನ್ 4 ಕ್ಲಾಸ್ 1B ಅಂತಕ್ಕಂಥದ್ದು ಏನ್ ಹೇಳ್ತದಪ್ಪ ಅಂತಂದ್ರೆ, ಎಲ್ಲ ಪ್ರಾಧಿಕಾರಗಳು, ಎಲ್ಲ ಸಾರ್ವಜನಿಕ ಪ್ರಾಧಿಕಾರಗಳು ನಿಯಮಗಳನ್ನ, ಪ್ರಕ್ರಿಯೆಗಳನ್ನ, ಮಾರ್ಗಸೂಚಿಗಳನ್ನ ಸ್ವಯಂ ಪ್ರೇರಿತವಾಗಿ ಪ್ರಕಟಿಸಬೇಕು ಅಂತಕ್ಕಂಥದ್ದು ಹೇಳ್ತದ. ಏನಂತ ಹೇಳ್ತದ? ಸ್ವಯಂ ಪ್ರೇರಿತವಾಗಿ ಸಾರ್ವಜನಿಕ ಪ್ರಾಧಿಕಾರಗಳು ಸ್ವಯಂ ಪ್ರೇರಿತವಾಗಿ ಪ್ರಕಟಿಸಬೇಕಂತಕ್ಕಂಥದ್ದು. RTI ಆಕ್ಟ್ ಸೆಕ್ಷನ್ 2 ಕ್ಲಾಸ್ F ಅಂತಕ್ಕಂಥದ್ದು ಏನ್ ಹೇಳ್ತದ? ಇನ್ಫಾರ್ಮೇಶನ್ ಅಂದ್ರೆ ಏನು? ರೂಲ್ಸ್, ರೆಕಾರ್ಡ್ಸ್, ಆರ್ಡರ್ಸ್, ಸರ್ಕ್ಯುಲರ್ಸ್ ಎಲ್ಲವೂ ಒಳಗೊಂಡಂತೆ ನೀವು ಪ್ರಕಟಣೆ ಮಾಡ್ಬೇಕಂತಕ್ಕಂಥದ್ದನ್ನು ಹೇಳ್ತದ. ಆರ್ಟಿಕಲ್ 14 ಅಂತಕ್ಕಂಥದ್ದನ್ನು ಏನೇ ಹೇಳ್ತದ? ಸಮಾನತೆ ಹಕ್ಕು ಅಂತಕ್ಕಂಥದ್ದು. ಇಲ್ಲಿ ವರ್ಗೀಕರಣ ಅಂತಕ್ಕಂಥದ್ದು ಗೊಂದಲ, ಇದು ಅಸಮಾನತೆ, ತಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು. ಆರ್ಟಿಕಲ್ 15 ಕ್ಲಾಸ್ 4 ಅಂತಕ್ಕಂಥದ್ದು ಏನ್ ಹೇಳ್ತದ? ಪರಿಶಿಷ್ಟ ಜಾತಿಗಳಿಗೆ ವಿಶೇಷ ವ್ಯವಸ್ಥೆ ಮಾಡುವ ಸಂವಿಧಾನಾತ್ಮಕ ಕರ್ತವ್ಯ. ಆರ್ಟಿಕಲ್ 15 ಕ್ಲಾಸ್ 4 ಅಂತಕ್ಕಂಥದ್ದು. ಆ ವಿದ್ಯಾರ್ಥಿಗಳಿಗೆ ಕಡೆಗಣಿಸ್ತೀರಿ,
ಆ ವಿದ್ಯಾರ್ಥಿಗಳನ್ನ ಕೇಳಂಗಿಲ್ಲ ಅನ್ಕೊಂಡಿದ್ರಿ. ಸಾಮಾಜಿಕ ನ್ಯಾಯ ಮತ್ತು ಪ್ರಾತಿನಿಧಿತ್ವ ಆರ್ಟಿಕಲ್ 16 ಕ್ಲಾಸ್ 4 ಅಂತಕ್ಕಂಥದ್ದು, ಸಾಮಾಜಿಕ ನ್ಯಾಯ ಮತ್ತು ಪ್ರಾತಿನಿಧಿತ್ವ ಅಂತಕ್ಕಂಥದ್ದು. ಸುಪ್ರೀಂ CIC ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್ ಏನ್ ಹೇಳ್ತದೆ ಗೊತ್ತಾ? ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು, ಎಕ್ಸಾಮಿನೇಷನ್ ಪ್ರೊಸೆಸ್ ಕಂಪ್ಲೀಟ್ ಆದ ನಂತರ, ರೂಲ್ಸ್, ಕಟಪ್, ರಿಸರ್ವೇಶನ್ ಡೀಟೇಲ್ಸ್ ಕಾನ್ಫಿಡೆನ್ಷಿಯಲ್ ಅಲ್ಲ ಅಂತಕ್ಕಂಥದ್ದು IC ಅಂತಕ್ಕಂಥದ್ದು, ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್ ಅಂತಕ್ಕಂಥದ್ದು ಹೇಳ್ತದೆ. ಅದನ್ನ ತಾವು ತಿಳ್ಕೊಳ್ಳಿ. ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿರ್ತಕ್ಕಂಥದ್ದು, ಟ್ರಾನ್ಸ್ಪರೆನ್ಸಿ ಈಸ್ ದ ಸೋಲ್ ಆಫ್ ಡೆಮೋಕ್ರಸಿ ಅಂತಕ್ಕಂಥದ್ದು. ಟ್ರಾನ್ಸ್ಪರೆನ್ಸಿ ಈಸ್ ದ ಸೋಲ್ ಆಫ್ ಡೆಮೋಕ್ರಸಿ ಅಂತಕ್ಕಂಥದ್ದು ತಾವು ತಿಳ್ಕೋಬೇಕು. ಮೊದಲನೇದಾಗಿ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು. ಕೆಗೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರ, ABC ವರ್ಗೀಕರಣ ಇಷ್ಟೆಲ್ಲ ಆರ್ಟಿಕಲ್ ಕೂಡ ಆ ವಿದ್ಯಾರ್ಥಿಗಳಿಗೆ ಇರುವಂಥದ್ದು. ನೀವೇನ್ ಹೇಳ್ತೀರಿ? ಕಾನ್ಫಿಡೆನ್ಷಿಯಲ್ ಮ್ಯಾಟರ್ ಅಂತ ಹೇಳ್ತೀರಿ. ತಾವು ಅದನ್ನ ಮೊದಲು ಅರ್ಥೈಸ್ಕೊಡ್ರಿ. ವಿದ್ಯಾರ್ಥಿಗಳು ಗೋಳಾಟದಿಂದ ಕೆಲವು ಟೀಚ್ ಮಾಡ್ತಕ್ಕಂಥ 10-12 ವರ್ಷಗಳಿಂದ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಕೆಲವು ಟೀಚರ್ಸ್ ಅನ್ನ, ಕೆಲವು ಅರ್ಹತೆಗೆ ಏನೊಂದು ಎಕ್ಸಾಮ್ ಬರ್ದಾರ ಅಂತವ್ರನ್ನ ಸ್ಕೂಲಿಂದ ಇವತ್ತಿನ ದಿನ ತೆಗೆದಾಕಿದಾರ. ಅವರಿಗೆ ನೀವು ಕುಣಿಸಿ ಪಗಾರ ಕೊಡ್ತೀರಾ? ನೀವು ಮಾಡಿರೋ ತಪ್ಪದಿಂದ ಇವತ್ತು ಆ ವಿದ್ಯಾರ್ಥಿ ಅವರು ಇವತ್ತು ಹೊರಗೆ ಬಿದ್ದಿರ್ತಕ್ಕಂಥದ್ದು, ಟೀಚಿಂಗ್ ಇಂದ ಹೊರಗೆ ಬಿದ್ದಿರ್ತಕ್ಕಂಥದ್ದು. B-ದಲ್ಲಿ ಇರ್ತಕ್ಕಂಥವ್ರು, C-ದಲ್ಲಿ ಇರ್ತಕ್ಕಂಥವ್ರು A-ದಲ್ಲಿ ಬಂದಾರಂದ್ರ ಅದು ನಿಮ್ಮ ತಪ್ಪು. ನೀವು ಕರೆಕ್ಟ್ ಆಗಿ ಇನ್ನೊಮ್ಮೆ ABC ವರ್ಗೀಕರಣ ಮಾಡಿದ್ದೆ ಆದಲ್ಲಿ ಈ ರೀತಿಯ ಗೊಂದಲಗಳು ಆಗ್ತಾನೆ ಇರಲಿಲ್ಲ. ಹಂಗಂದೆ ಮಾತ್ರಕ್ಕೆ ತಾವು ಮಾಡಿದ್ದೇವೆ. ನಾವು ನಿಮ್ಮಲ್ಲಿ IRS ಅಧಿಕಾರಿಗಳನ್ನ, ಆಫೀಸರ್ಗಳನ್ನ ಕರ್ಕೊಂಡು ನಿಮ್ಮಲ್ಲಿ ಭೇಟಿ ಮಾಡಿದಾಗ ತಾವು ಹೇಳಿರ್ತಕ್ಕಂಥದ್ದು ಏನು, ನಾವು ಕಾಸ್ಟ್ ಸರ್ಟಿಫಿಕೇಟ್ ತಗೊಂಡು ಸರಿಯಾದ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳಿದ್ರಿ. ಬಟ್ ಇವತ್ತಿನ ದಿನ ಇನ್ನೂ ಕೂಡ ನೀವು ಏನಪ್ಪಾ ಅಂತಂದ್ರ ಆ ವಿದ್ಯಾರ್ಥಿಗಳಿಗೆ ಏನ್ ಹೇಳಿದ್ರಿ? B-ಯಲ್ಲಿ ಇರ್ತಕ್ಕಂಥವ್ರು A ಹಾಕಿದವರು, C-ಯಲ್ಲಿ ಇರ್ತಕ್ಕಂಥವ್ರು A ಹಾಕಿದವರು, A-ಯಲ್ಲಿ ಇರ್ತಕ್ಕಂಥವ್ರು B, C ಯಾವುದರಲ್ಲಿ ಹಾಕಿರ್ತಕ್ಕಂಥ ತಪ್ಪಾಗಿ ಹಾಕಿರ್ತಕ್ಕಂಥವ್ರು ಯಾರು ಕೂಡ ನೋಡಿ ವೆರಿಫಿಕೇಶನ್ಗೆ ಬರಬಾರ್ರಿ ಅಂತಕ್ಕಂಥ ಹೇಳಿರ್ತಕ್ಕಂಥದ್ದು. ಇನ್ನು ಯಾವ ಪರಿಸ್ಥಿತಿಯಲ್ಲಿ ಇದ್ದೀರಿ? ನಿಮಗೆ ನಾವು ಖುದ್ದಾಗಿ ಬಂದು ಹೇಳಿದ್ವಲ್ಲ, ನಮ್ಮ ಸಮಯ ಶ್ರಮ ನಮ್ಮ ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗ್ಬಾರ್ದು, ಅನ್ನೋ ಕಾರಣಕ್ಕಾಗಿ ನಿಮ್ಮಲ್ಲಿ ಬಂದಿದೀವಲ್ಲ. ಆದ್ರೆ ತಾವು ಹೇಳಿರ್ತಕ್ಕಂಥದ್ದು ಏನ್ರಿ? ಇವತ್ತಿನ ದಿನ ಆ ವಿದ್ಯಾರ್ಥಿಗಳು ತಮಗೆ ಕಾಲ್ ಮಾಡಿದಾಗ ಏನ್ ಹೇಳ್ತೀರಿ? ಇಲ್ಲ, ನಾವು ಅದಕ್ಕೊಂದು ಕಮಿಟಿ ಮಾಡ್ತಾ ಇದೀವಿ. ಕಮಿಟಿ ಹೊತ್ತು ಏನ್ ಮಾಡ್ತೀರಿ? ಆ ವಿದ್ಯಾರ್ಥಿಗಳು ಹೊರ ಬೀಳ್ತಾ ಇದ್ದಾರೆ. 19 ದಿನಗಳಲ್ಲಿ ನೀವು ರಿಸಲ್ಟ್ ಬಿಟ್ಟಿರ್ತಕ್ಕಂಥದ್ದು, ಇನ್ನು 42 ದಿನ ಆದರೂ ಕೂಡ ಅದನ್ನು ABC ವರ್ಗೀಕರಣವನ್ನ ಸರಿಯಾದ ರೀತಿಯಲ್ಲಿ ಇನ್ನೂ ಕೂಡ ಬಿಟ್ಟಿಲ್ಲ. ಕೇವಲ 1 ಮಾರ್ಕ್ಸ್ 2 ಮಾರ್ಕ್ಸ್ ಹಿಂದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಒಂದು ವೇಳೆ BC ತಪ್ಪಾಗಿ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳು ಸರಿಯಾದ ಅವರವರಲ್ಲಿ ತಗೊಂಡಿದ್ರಂದ್ರೆ ಇವತ್ತಿನ ದಿನ ಆ ಹೊರಗಡೆ ಬೀಳ್ತಕ್ಕಂಥ ವಿದ್ಯಾರ್ಥಿಗಳು ಟೀಚ್ ಮಾಡ್ತಕ್ಕಂಥವ್ರು ಕೂಡ ಒಳಗಡೆ ಇರ್ತಿದ್ರು. ನೀವು ಮಾಡಿರೋ ತಪ್ಪಿನಿಂದಾಗಿ ಇವತ್ತಿನ ದಿನ ವಿದ್ಯಾರ್ಥಿಗಳು ಅನಾನುಕೂಲಕ್ಕೀಡಾಗಿದ್ದಾರೆ. ತಮ್ಮಲ್ಲಿ ಎಚ್ಚರಿಕೆಯೊಂದಿಗೆ ಮನವಿಯನ್ನ ಮಾಡ್ತೀನಿ, ಆ ವಿದ್ಯಾರ್ಥಿಗಳಿಗೆ 43 ದಿನಗಳಾದರೂ ಕೂಡ ನೀವು ಇನ್ನೂ ಕೂಡ ABC ವರ್ಗೀಕರಣದ ಸರಿಯಾದ ಮಾಹಿತಿಯನ್ನು ನೀಡಿಲ್ಲ. ಆ ಒಂದು ಸರಿಯಾದ ಮಾಹಿತಿಯನ್ನು ನೀಡಿದ್ದೇ ಆದಲ್ಲಿ ಒಂದು ವೇಳೆ ತಾವು ಎಷ್ಟು ಲೇಟ್ ಮಾಡ್ತೀರಿ ಅನಾನುಕೂಲ ಆಗ್ತಕ್ಕಂಥದ್ದು. ಆದ್ದರಿಂದ ತಾವೆಲ್ಲ ನಾವು KE ಅಧಿಕಾರಿಗಳಿಗೆ ಒಂದು ಮನವಿ ಏನಪ್ಪಾ ಅಂತಂದ್ರ, ಆ ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗದ ರೀತಿಯಲ್ಲಿ ಸರಿಯಾಗಿ ABC ವರ್ಗೀಕರಣದ ಪಟ್ಟಿಯನ್ನ ತಾವು ಒಂದು ವೇಳೆ ABC ತಪ್ಪಾಗಿ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳ ಪಟ್ಟಿಯನ್ನು ಕೂಡ ಬಿಡಬೇಕು. ಯಾವ ವಿದ್ಯಾರ್ಥಿಗಳು ಆ ರೀತಿ ತಪ್ಪಾಕಿದಾರ ಅದು ಎಲ್ಲರಿಗೂ ಕೂಡ ಗೊತ್ತಾಗಬೇಕು. ಅದನ್ನ ತಾವೆಲ್ಲರೂ ಕೂಡ ತಿಳ್ಕೋಬೇಕು. ಬಂಧುಗಳೇ, ಇಲ್ಲಿ ನಾವು ಕೇಳ್ತಕ್ಕಂಥದ್ದು ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಆಗಿರ್ತಕ್ಕಂಥ ಅನ್ಯಾಯ. ಈ ಎಲ್ಲ ಸಮಸ್ಯೆಗಳ ಮಧ್ಯೆ ABC ಏನು ನೀವು A-ದಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಪ್ರಮಾಣ ಪತ್ರವನ್ನು ತಗೋಲಿಕ್ಕೆ ಬರಬೇಡ್ರಿ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದೀರಿ. ಆ ವಿದ್ಯಾರ್ಥಿಗಳ ಒಂದು ಲಿಸ್ಟ್ ಅನ್ನ ಬಿಡುವ ಮುಖಾಂತರ ಒಂದು ಸ್ಪಷ್ಟತೆಯನ್ನ ಕೊಡ್ರಿ. ನಾವು ಕೇಳ್ತಕ್ಕಂಥದ್ದು ಸ್ಪಷ್ಟತೆ ತಮ್ಮಲ್ಲಿ. ನಮ್ಮ ಒಂದು ವಾದ ಸ್ಪಷ್ಟತೆ, ಸರಿಯಾದ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ದೊರಿಬೇಕು. ಒಳಮೀಸಲಾತಿ ಅಂತಕ್ಕಂಥದ್ದು ಈಗಿಂದ ಅಲ್ಲ ರೀ. ಬಂಧುಗಳೇ, ನಾವು ಕೇಳ್ತಕ್ಕಂಥದ್ದು ಸ್ಪಷ್ಟತೆ. ಈ ಸ್ಪಷ್ಟತೆಗಾಗಿ ನಮ್ಮ ಹೋರಾಟ. ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ, ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಾವೇನು
ಯಾವ ವಿದ್ಯಾರ್ಥಿಗಳಿಗೂ ಅನ್ಯಾಯ ಮಾಡ್ರಿ ಅಂತ ಕೇಳ್ತಾ ಇಲ್ಲ. ನಾವು ಕೇಳ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಸಮಾನವಾದ ಅವಕಾಶವನ್ನ ಅವರಿಗೆ ಒದಗಿಸಿಕೊಡ್ಬೇಕು ಅಂತ ಹೇಳ್ತಾ ಇದ್ವಿ. ತಾವೇನು ಅಷ್ಟು ಜನರನ್ನ ಕೂಡಿಸಿ ಒಂದು ರೇಷಿಯೋವನ್ನು ನಮ್ಗೆ ಹೇಳಿದ್ರಿ. ಆ ರೇಷಿಯೋ ಪ್ರಕಾರವಾಗಿ ನಮಗೆ ಸರಿಯಾದ ರೀತಿಯಲ್ಲಿ ನಾವು ಕೊನೆಯದಾಗಿ ಕೊಡ್ತೀವಿ ಅಂತ ಕೂಡ ನಾವು ಬಂದು ನಿಮ್ಮನ್ನ ಕೇಳಿದಾಗ ಹೇಳಿದ್ರಿ. ಈ ಎಲ್ಲದಕ್ಕಿಂತ ಮುಂಚಿತವಾಗಿ ತಮ್ಮಲ್ಲಿ ಮನವರಿಕೆ ಮಾಡಿದ್ದೇ ಮುಖ್ಯ ಉದ್ದೇಶ, ಇಂತಹ ಗೊಂದಲಗಳು ಮುಂದಿನ ದಿನಗಳಲ್ಲಿ ಆಗ್ತಾವ ಅನ್ನೋ ಕಾರಣಕ್ಕಾಗಿ ಅಧಿಕಾರಿಗಳ ಮುಖಾಂತರ ನಾವು ಮುಂದಾಲೋಚನೆ ಕ್ರಮವನ್ನು ವಹಿಸಬೇಕು ನೀವು ಅಂತೇಳಿ ಬಂದು ಹೇಳಿದ್ವಿ. ಆದ್ರೂ ನೀವು ಅರ್ಥೈಸ್ಕೊಳ್ಳಲ್ಲ. ಇವತ್ತಿನ ದಿನ ಗೊಂದಲವನ್ನು ಮಾಡಿಟ್ಟಿದ್ವಿ. ಇಲ್ಲಿ ಯಾವ ವಿದ್ಯಾರ್ಥಿಗಳಿಗೂ ಅನ್ಯಾಯ ಆಗಬಾರ್ದು, ಆದರೆ ಸರಿಯಾದ ರೀತಿಯಲ್ಲಿ ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು, ಸರಿಯಾದ ರೀತಿಯಲ್ಲಿ ಅವರ ಆಯ್ಕೆ ಅಂತಕ್ಕಂಥದ್ದು ಆಗಬೇಕಾಗಿರ್ತದೆ. ಈವರೆಗೆ ತಮ್ಮೆಲ್ಲ ಒಂದು ವಿಚಾರಗಳಿಗೆ RTI ಏನು ನಿರಾಕರಣೆ ಮಾಡಿದ್ದೀರಿ, ಆ ಎಲ್ಲದಕ್ಕೂ ಕೂಡ ನಾವು ನಮ್ಮ ಹಕ್ಕನ್ನ ಯಾವ ರೀತಿ ಕೇಳ್ತಾ ಇದೀವಿ ಅಂತಕ್ಕಂಥದ್ದನ್ನ ಸಂವಿಧಾನಾತ್ಮಕ ಆರ್ಟಿಕಲ್ ಮುಖಾಂತರ ನಿಮ್ಮನ್ನ ನಾನು ಕೇಳಿರ್ತಕ್ಕಂಥದ್ದು. ಈ ಎಲ್ಲ ವಿಚಾರಗಳಿಗಾಗಿ ಬಂಧುಗಳೇ, ನಮಗೆ ಬೇಕಿರುವುದು ಸಾಮಾಜಿಕ ನ್ಯಾಯ, ಸ್ಪಷ್ಟತೆ. ನಾವು ಕೇಳ್ತಕ್ಕಂಥದ್ದು ದಯೆ ಅಲ್ಲ ರೀ, ನಿಮ್ಮ ಇರ್ತಕ್ಕಂಥ ಹುಡುಗರ ಮೇಗಿನ ದಯದಿಂದ ನಿಮ್ಮನ್ನ ಕೇಳ್ತಾ ಇಲ್ರಿ. ನಾವು ಸ್ಪಷ್ಟತೆಯನ್ನ ಕೇಳ್ತಾ ಇದ್ವಿ, ಸಂವಿಧಾನಾತ್ಮಕ ನ್ಯಾಯವನ್ನ ಕೇಳ್ತಾ ಇದ್ವಿ. ಟ್ರಾನ್ಸ್ಪರೆನ್ಸಿ ಅಂತಕ್ಕಂಥದ್ದು ನಮ್ಮ ಹಕ್ಕು, ಸಮಾನತೆ ನಮ್ಮ ಸಂವಿಧಾನ ಅಂತ. ಈ ಎಲ್ಲ ವಿಚಾರಗಳನ್ನ ಇಟ್ಟುಕೊಂಡು ತಾವು ಸರಿಯಾದ ರೀತಿಯಲ್ಲಿ 19 ದಿನಗಳಿಂದ ಆಗಿರ್ತಕ್ಕಂಥ ತಾವು ಏನೊಂದು ಪ್ರೊಸೀಜರ್ ಮಾಡಿದ್ರಿ, 43 ದಿನಗಳಾದ್ರೂ ಇನ್ನೂ ಕೂಡ ಪ್ರತಿಯೊಂದನ್ನು ಕೂಡ ತಾವು ಮಾಡಿಲ್ಲ. ಕೇವಲ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಕೊಟ್ಟು ಕಳಿಸಿಬಿಟ್ಟಿದ್ರಿ. ಈಗ ಹಿಂದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ರಿ. ಹಿಂದಿನ ವಿದ್ಯಾರ್ಥಿಗಳಿಗೆ ಸ್ಲಾಟ್ ಮಾಡ್ತೀವಿ. ಏನು ನಿಮ್ದು 1-2 ಪ್ರತಿ ಸಾರಿ ಸುಳ್ಳು ಹೇಳ್ತಿರಲ್ರಿ. ಸ್ಲಾಟ್ ಮಾಡ್ತೀವಿ ಅಂತ ಹೇಳಿದ್ರಿ. ಸ್ಲಾಟ್ ಎಷ್ಟು ಜನ ಬಿಟ್ಟಿದ್ರಿ ಅದು ಗೊತ್ತಾಗ್ಬೇಕಲ್ಲ. ನಾವು ನಿಮ್ಮನ್ನ ಪ್ರಶ್ನೆ ಪತ್ರಿಕೆ ಕೇಳ್ತಾ ಇಲ್ಲ, ಉತ್ತರ ಪತ್ರಿಕೆಯನ್ನು ಕೇಳ್ತಾ ಇಲ್ಲ. ನಾವು ಕೇಳ್ತಕ್ಕಂಥದ್ದು ಎಷ್ಟು ಜನ ಆಯ್ಕೆ ಆಗಿದಾರ ಅವರ ಪ್ರಕಾರ ಬಿಡ್ರಿ. ನೀವು ಹೇಳ್ತಕ್ಕಂಥದ್ದು ಕೇವಲ ನಂಬರ್ ಮುಖಾಂತರ ಆನ್ಸರ್ ಬಿಟ್ರೆ ಯಾವ ವಿದ್ಯಾರ್ಥಿಗಳಾಗ್ಯಾರ ಯಾವ ವಿದ್ಯಾರ್ಥಿಗಳಾಗಿಲ್ಲ ಹೇಗ್ ಗೊತ್ತಾಗ್ಬೇಕ್ರಿ? ನೀವು ಮತ್ತೆ ಕನ್ಫ್ಯೂಷನ್ ಇಡ್ತಾ ಇದ್ರಿ ಜನರನ್ನ. ABC ವರ್ಗೀಕರಣವಾಗಿ ಅವರ ಹೆಸರು ಆಯ್ಕೆ ಆದ ಮೇಲೆ ನಾವು ಕೇಳ್ತಕ್ಕಂಥದ್ದು ಆಯ್ಕೆ ಆಗುವಂತಿಂತ ಮುಂಚೆ ಅಲ್ರಿ, ಆಯ್ಕೆ ಆದ ನಂತರ ವಿದ್ಯಾರ್ಥಿಗಳ ಒಂದು ಸರಿಯಾದ ಪ್ರಮಾಣ ಪತ್ರಕ್ಕೆ ಅನುಗುಣವಾಗಿ ಲಿಸ್ಟ್ ಅನ್ನು ಬಿಡ್ರಿ ಅಂತಕ್ಕಂಥದ್ದು. ತಾವು ಸರಿಯಾದ ಲಿಸ್ಟ್ ಅನ್ನ ಬಿಟ್ಟಿದ್ದೇ ಆದಲ್ಲಿ ಎಲ್ಲರಿಗೂ ಕೂಡ ಕ್ಲಾರಿಟಿ ಇರ್ತದ, ಸ್ಪಷ್ಟತೆ ಅಂತಕ್ಕಂಥದ್ದು ಇರ್ತದೆ. ಅದನ್ನ ತಾವು ಅರ್ಥೈಸ್ಕೊಳ್ಬೇಕು. ಆದಷ್ಟು ಬೇಗ 43 ದಿನಗಳಾದ್ರೂ ಇನ್ನೂ ಕೂಡ ಸರಿಯಾದ ಕ್ರಮ ತಾವು ವಹಿಸ್ತಾ ಇಲ್ಲ. ಈ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಏನಾಗ್ಯದ ಅದಕ್ಕೆ ಅನುಗುಣವಾಗಿ ABC ವರ್ಗೀಕರಣಕ್ಕೆ ಇನ್ನು ಕೆಲವೇ ದಿನಗಳಲ್ಲಿ ತಾವು ಆ ಕಾರ್ಯವನ್ನು ಮಾಡಬೇಕು. ಒಂದು ವೇಳೆ ಮಾಡದೇ ಇದ್ದಲ್ಲಿ ಸರಿಯಾದ ರೀತಿಯ ಮುಂದಿನ ಕ್ರಮಕ್ಕೆ ತಾವು ಅನುಭವವಾಗಬೇಕು ಅಂತ ನಾನು ನಿಮಗೆ ಎಚ್ಚರಿಕೆಯನ್ನು ತಿಳಿಸ್ತಾ ಅದೇ ರೀತಿಯಾಗಿ ಮನವಿಯನ್ನು ಕೂಡ ಮಾಡ್ತಾ, ಅನೇಕ ವಿದ್ಯಾರ್ಥಿಗಳು ಅವಳ ಅಳಲನ್ನ ನೋಡ್ರಿ. ಒಂದು ಸಾರಿ ಎಷ್ಟೋ ವಿದ್ಯಾರ್ಥಿಗಳು ಟೀಚಿಂಗ್ ಮಾಡ್ತಕ್ಕಂಥವ್ರು ಬಿಟ್ಟಿರ್ತಕ್ಕಂಥದ್ದು ಏನ್ ಮಾಡ್ಬೇಕು? ಇವತ್ತಿನ ದಿನ ನೀವು ಕೂತು ಅವರಿಗೆ ಸಂಬಳವನ್ನು ನೀಡ್ತೀರಾ? ಅಂತ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳು ಇರ್ತಕ್ಕಂಥದ್ದು. ತಾವು ಅದರ ಕುರಿತು ಗಮನವನ್ನು ಹರಿಸಿ ಆ ಸರಿಯಾದ ವಿದ್ಯಾರ್ಥಿಗಳಿಗೆ, ಆಯ್ಕೆ ಆಗುವಂತಹ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ನೀಡಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ತಾರೆ. ಒಂದು ವೇಳೆ ಈವರೆಗೂ ತಪ್ಪು ಮಾಹಿತಿಯನ್ನು ನೀಡಿ ಒಂದು ವೇಳೆ ಸರ್ಟಿಫಿಕೇಟ್ ಹೋದ್ರೂ ಕೂಡ KA ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಯಾವುದೇ ಸಂದರ್ಭದಲ್ಲಿ ಅವರ ಅರ್ಹತಾ ಪ್ರಮಾಣ ಪತ್ರವನ್ನ ರದ್ದುಪಡಿಸಲಾಗುವುದು ಅಂತ ಹೇಳಿಕೆಯಿಂದ ಅವರ ಸುತ್ತೋಲೆಯಲ್ಲಿ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಯಾವ ವಿದ್ಯಾರ್ಥಿಗಳು AKAD AE ಅಂತಕ್ಕಂಥ ತಪ್ಪು ಸರ್ಟಿಫಿಕೇಟ್ ಇರ್ತಕ್ಕಂಥವ್ರು ಒಂದು ವೇಳೆ B ಇದ್ದವರು A ತಗೊಂಡಿದ್ದಾದಲ್ಲಿ, A ಆದವರು B ತಗೊಂಡಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ತಾವು ಒಂದು ವೇಳೆ ಎಕ್ಸಾಮ್ ಬರೋದು ಸೆಲೆಕ್ಷನ್ ಆದ್ರೂ, ರಿಕ್ರೂಟ್ಮೆಂಟ್ ಅಲ್ಲಿ ಸೆಲೆಕ್ಷನ್ ಆದ್ರೂ ಕೂಡ ಮುಂದಿನ ದಿನಗಳಲ್ಲಿ ತಮ್ಮ ಅರ್ಹತಾ ಪ್ರಮಾಣ ಪತ್ರವನ್ನು ಕೂಡ ರದ್ದು ಮಾಡಲಾಗುವುದು ಅಂತ ಸ್ಪಷ್ಟವಾಗಿರ್ತಕ್ಕಂಥದ್ದು. ಅಂತ ಕಾರ್ಯಗಳು ಮುಂದಿನ ದಿನಗಳಲ್ಲಿ ನಡೀತಾವ. ತಮ್ಮಲ್ಲಿ ವಿನಂತಿಯನ್ನ ಮಾಡ್ತೀನಿ. ನಾವು ಕೇಳ್ತಕ್ಕಂಥದ್ದು ಸಾಮಾಜಿಕ ಹಾಗೂ ಸ್ಪಷ್ಟತೆಯ ಸಂವಿಧಾನಾತ್ಮಕ ನ್ಯಾಯ, ಟ್ರಾನ್ಸ್ಪರೆನ್ಸಿ ನಮ್ಮ ಹಕ್ಕು, ಸಮಾನತೆ ನಮ್ಮ ಸಂವಿಧಾನ. ಅದಕ್ಕಾಗಿ ತಾವೆಲ್ಲರೂ ಕೂಡ ಸರಿಯಾದ ಒಂದು ಮಾಹಿತಿಯನ್ನು ನೀಡಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಧನ್ಯವಾದಗಳು. ನಮಸ್ಕಾರ. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.